ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ ತಕ್ಕಂತೆ ಯಾವ ರೀತಿಯಾದಂಥ ಕ್ವಶನ್ಸ್ಗಳನ್ನು ಇಲ್ಲಿ ನಿಮಗೆ ಕೇಳಲಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಈಗಾಗಲೇ ಪ್ರಥಮ ವರ್ಷದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೇಕಂತಂದರೆ ಸೊ ನಿಮ್ಮ ಒಂದು ಡೌಟ್ಸ್ಗಳನ್ನು ಕೂಡ ನಮಗೆ ಶೇರ್ ಮಾಡ್ಬೋದು. ಅದರ ನಾವು ನಿಮ್ಗಳಿಗೆ ವಿಡಿಯೋ ಮುಖಾಂತರ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಕೂಡ ಬಯಸ್ತೇವೆ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೂಡ ಮಾಡಲಾಗುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ ಫಸ್ಟ್ಗೆ ನೋಡೋದಾದರೆ ಯಾವ ಥರಂಥ ಕ್ವಶನ್ಸ್ಗಳು ಬರ್ತವೆ ಮತ್ತು ಯಾವ ಟಾಪಿಕ್ ಮೇಲೆ ಇಲ್ಲಿ ಕ್ವಶನ್ಸ್ಗಳು ಕೇಳ್ಬೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸೊ ಇದು 1ನೇ ಟಾಪಿಕ್ ಚಾಪ್ಟರ್ ನಂಬರ್ 1 ರಿವ್ಯೂ ಆಫ್ ಕಂಪ್ಯೂಟರ್ಸ್. ಸೊ ಇಲ್ಲಿ ಒಂದು MCQ ಕ್ವಶನನ್ನು ಒಂದು ಕ್ವಶನ್ ಕೇಳಲಾಗುತ್ತೆ ಮತ್ತು 2 ಮಾರ್ಕ್ಸ್ ಕ್ವಶನ್ ಒಂದು ಕೇಳಲಾಗುತ್ತೆ ಮತ್ತು 5 ಮಾರ್ಕ್ಸ್ ಸೊ ಎಸ್ಸೆ ರೈಟಿಂಗ್ ಟೈಪಲ್ಲಿ ಒಂದು ಕ್ವಶನ್ ಕೇಳಲಾಗುತ್ತೆ. ಟೋಟಲ್ ಆಗಿ ಇಲ್ಲಿ 8 ಮಾರ್ಕ್ಸನ್ನು ಈ ಒಂದು ಫಸ್ಟ್ ಟಾಪಿಕಲ್ಲಿ ನಿಮಗೆ ಕ್ವಶನನ್ನು ಕೇಳಲಾಗುತ್ತೆ. ಟೋಟಲ್ 8 ಮಾರ್ಕ್ಸನ್ನು ಕೇಳಲಾಗುತ್ತೆ. ಸೊ ಎರಡನೇದು ಇನ್ಪುಟ್ ಮತ್ತು ಔಟ್ಪುಟ್ ಆ್ಯಂಡ್ ಮೆಮೊರಿ ಯೂನಿಟಲ್ಲಿ 2 MCQ ಕ್ವಶನ್ಗಳನ್ನು ಕೇಳಲಾಗುತ್ತೆ. 2 ಮಾರ್ಕ್ಸ್ದು ಒಂದು ಕ್ವಶನ್ನು, 3 ಮಾರ್ಕ್ಸ್ದು ಒಂದು ಕ್ವಶನನ್ನು ಇಲ್ಲಿ ಕೇಳಲಾಗುತ್ತೆ. ಒಟ್ಟು 7 ಅಂಕಗಳನ್ನು ಇಲ್ಲಿ ನೀವು ಸ್ಟಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 3ನೇದು ಟಾಪಿಕ್ ಡಾಟಾ ರಿಪ್ರೆಸೆಂಟೇಷನ್ಸ್. ಇಲ್ಲಿ MCQ ಒಂದು, ಆಮೇಲೆ ಲಾಂಗ್ ಆನ್ಸರ್ 3 ಮಾರ್ಕ್ಸಿಗೆ ಒಂದು, ಆಮೇಲೆ 5 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳಲಾಗುತ್ತೆ. ಟೋಟಲ್ ಒಟ್ಟು 9 ಮಾರ್ಕ್ಸನ್ನು ಇಲ್ಲಿ ಕೇಳಲಾಗುತ್ತೆ. ಸಾಫ್ಟ್ವೇರ್ ಕಾನ್ಸೆಪ್ಟ್ ಒಳಗಡೆ 2 ಮಾರ್ಕ್ಸಿಗೆ ಒಂದು, 3 ಮಾರ್ಕ್ಸಿಗೆ ಒಂದು, ಒಟ್ಟು 5 ಮಾರ್ಕ್ಸ್ಗಳನ್ನು ಇಲ್ಲಿ ಕೇಳಾಗುತ್ತೆ. ನೆಕ್ಸ್ಟ್ 5ನೇ ಟಾಪಿಕ್ಕು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಇಲ್ಲಿ 2 MCQ ಕ್ವಶನ್ಗಳನ್ನು ಕೇಳಲಾಗುತ್ತೆ. 2 ಮಾರ್ಕ್ಸಿನ ಅಂಕದ ಒಂದು ಕ್ವಶನ್ನು, 3 ಮಾರ್ಕ್ಸ್ದ ಒಂದು ಅಂಕದ ಒಂದು ಕ್ವಶನ್ನು ಮತ್ತು 5 ಮಾರ್ಕ್ಸ್ದ ಒಂದು, ಒಟ್ಟು 12 ಮಾರ್ಕ್ಸ್ಗಳನ್ನು ಇದೇ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯಲ್ಲಿ ಕೇಳಲಾಗುತ್ತೆ. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್. ಈ ಒಂದು ಟಾಪಿಕ್ ಮೇಲೆ 2 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಕೇಳಾಗುತ್ತೆ. ಒಟ್ಟು 7 ಅಂಕಗಳನ್ನು ಈ ಟಾಪಿಕ್ ಮೇಲೆ ಕೇಳಾಗುತ್ತೆ. ನೆಕ್ಸ್ಟು ಇಂಟ್ರೊಡಕ್ಷನ್ ಆಫ್ C++. ಸೊ ಇಲ್ಲಿ MCQ ಒಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQ ಅವ್ರು ಕೇಳ್ಬೋದು ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡರಲ್ಲಿ ಒಂದು ಕ್ವಶನನ್ನು ಇಲ್ಲಿ ಕೇಳಾಗುತ್ತೆ. ಮತ್ತು ಜೊತೆಗೆ 3 ಮಾರ್ಕ್ಸಿಗೆ ಒಂದು, 5 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಇಲ್ಲಿ ಕೇಳಾಗುತ್ತೆ. ಒಟ್ಟು ಏನಂದರೆ ಇಲ್ಲಿ 10 ಅಂಕಗಳನ್ನು ಇಲ್ಲಿ ಕೇಳಾಗುತ್ತೆ. ಅಂದರೆ ಇಲ್ಲಿ MCQ ಒಂದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು, ಬಟ್ ಇಲ್ಲಿ 2 ಪ್ಲಸ್ ಇಲ್ಲಿ 3, 5 ಪ್ಲಸ್ 5 10 ಅಂಕಗಳಲ್ಲಿ ಈ ಟಾಪಿಕಿಂದ C++ ಟಾಪಿಕಿಂದ ಕೇಳಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡಾಟಾ ಟೈಪ್ಸದಲ್ಲಿ 2 ಮಾರ್ಕ್ಸಿಗೆ ಒಂದು ಮಾತ್ರ ಒಂದು ಕ್ವಶನನ್ನು ಕೇಳಾಗುತ್ತೆ. ಇನ್ಪುಟ್ ಔಟ್ಪುಟ್ ಆಪರೇಟರ್ಸ್. ಇದರಲ್ಲಿ MCQ ಒಂದು ಕ್ವಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಕ್ವಶನ್, ಒಟ್ಟು 2 ಅಂಕಗಳು ಪ್ಲಸ್ 3 ಮಾರ್ಕ್ಸಿಗೆ ಒಂದು ಅಂಕ, ಟೋಟಲ್ 5 ಮಾರ್ಕ್ಸ್ಗಳನ್ನು ಕೇಳಾಗುತ್ತೆ. ನೆಕ್ಸ್ಟ್ 10ನೇ ಟಾಪಿಕ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಒಳಗಡೆ MCQ ಒಂದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಮತ್ತು 5 ಮಾರ್ಕ್ಸಿಗೆ 2 ಕ್ವಶನ್ಸ್ಗಳನ್ನು, ಒಟ್ಟು 5 ಮಾರ್ಕ್ಸಿನ 2 ಕ್ವಶನ್ಗಳನ್ನು ಕೇಳಾಗುತ್ತೆ. ಒಟ್ಟು ಅಲ್ಲಿ 12 ಅಂಕಗಳನ್ನು ಇಲ್ಲಿ ಕೇಳಾಗುತ್ತೆ. ಅರೇಸ್ ಒಳಗಡೆ MCQ ಒಂದು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು, ಇಲ್ಲಿ ಒಟ್ಟು 3 ಅಂಕ ಪ್ಲಸ್ 5 ಅಂಕ, ಒಟ್ಟು 10 ಅಂಕಗಳು ಕೇಳಾಗುತ್ತೆ. ಅಂದರೆ 3 ಮಾರ್ಕ್ಸಿಗೆ ಒಂದು, 5 ಮಾರ್ಕ್ಸಿಗೆ ಒಂದು ಕ್ವಶನನ್ನು. ನೆಕ್ಸ್ಟ್ 12ನೇ ಟಾಪಿಕಲ್ಲಿ ಫಂಕ್ಷನ್ಸ್. ಅದರಲ್ಲಿ ಲೈಬ್ರರಿ ಫಂಕ್ಷನ್ಸ್ ಒಳಗಡೆ 2 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನನ್ನು ಕೇಳಾಗುತ್ತೆ. ನೆಕ್ಸ್ಟ್ 13ನೇ ಟಾಪಿಕ್ಕು ಯೂಸರ್ ಡೆಫಿನೇಷನ್ ಫಂಕ್ಷನ್ಸ್. ಇಲ್ಲಿ MCQ ಒಂದು ಪ್ಲಸ್ ಇದು MCQ 2 ಕ್ವಶನ್ಗಳನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಕ್ವಶನನ್ನು ಮತ್ತು 5 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳಾಗುತ್ತೆ. ಒಟ್ಟು ಇಲ್ಲಿ 8 ಅಂಕಗಳನ್ನು ಈ ಟಾಪಿಕ್ ಮೇಲೆ ಕೇಳಾಗುತ್ತೆ. ನೆಕ್ಸ್ಟ್ 14ನೇ ಟಾಪಿಕ್ಕು ಸ್ಟ್ರಕ್ಚರ್ ಒಳಗಡೆ 3 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಬರುತ್ತೆ. 15ನೇ ಟಾಪಿಕ್ಕು ವರ್ಡ್ ಪ್ರೊಸೆಸಿಂಗ್ ಒಳಗಡೆ MCQ ಒಂದು, 2 ಮಾರ್ಕ್ಸಿಗೆ ಒಂದು, ಒಟ್ಟು 3 ಅಂಕಗಳನ್ನು ಕೇಳಾಗುತ್ತೆ. ನೆಕ್ಸ್ಟ್ 16ನೇ ಟಾಪಿಕ್ಕು ಸ್ಪ್ರೆಡ್ಶೀಟಲ್ಲಿ MCQ 2 ಮಾತ್ರ ಕೇಳ್ತಾರೆ, 5 ಮಾರ್ಕ್ಸಿಗೆ 2, ಒಟ್ಟು 12 ಅಂಕಗಳನ್ನು ಕೇಳಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ವೆಬ್ ಡಿಸೈನಿಂಗ್ ನೋಡಿ 5 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಬರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ಏನಂತಂದರೆ MCQ ಪ್ಲಸ್ ಇದು ಮ್ಯಾಚ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೇರಿಸಿ 20 ಅಂಕಗಳನ್ನು ಇಲ್ಲಿ ನಿಮಗೆ ಬರ್ತವೆ. ಆಮೇಲೆ 6 ಮಾರ್ಕ್ಸ್ ಈ ಒಂದು ಟೋಟಲ್ ಟಾಪಿಕಲ್ಲಿ 2 ಮಾರ್ಕ್ಸಿನೂ 16, ಆಮೇಲೆ ಒಟ್ಟು ಇದರಲ್ಲಿ 3 ಮಾರ್ಕ್ಸಿನೂ 24 ಮಾರ್ಕ್ಸ್ ಬರುತ್ತೆ ಮತ್ತು ಒಟ್ಟು 5 ಮಾರ್ಕ್ಸಿನೂ 55 ಅಂಕಗೆ ಬರುತ್ತೆ. ಸೊ ಒಟ್ಟು ಟೋಟಲ್ ಮಾರ್ಕ್ಸ್ಗಳು ಏನಂತಂದರೆ ಇಲ್ಲಿ ನಿಮಗೆ 115 ಮಾರ್ಕ್ಸಿಗೆ ಕ್ವಶನ್ ಪೇಪರ್ನಲ್ಲಿ ತೆಗೆಯಲಾಗುತ್ತೆ. ಸೊ ಅದರಲ್ಲಿ ನಿಮಗೆ ಏನಪ್ಪ ಅಂತಂದರೆ ಇದನ್ನುಗಳನ್ನು ಏನಂತಂದರೆ ಪ್ರಿಪ್ರೇಷನ್ಸ್, ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಯಾವುದು ಜಾಸ್ತಿ ಟಾಪಿಕ್ ಕವರ್ ಆಗಿದೆ ಅದನ್ನು ನೋಡ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ ನಿಮಗೆ 8 ಮಾರ್ಕ್ಸಿಗೆ ಒಂದಿದೆ. ಸೊ ಅಂದಾಜಿಗೆ ನೀವು ಆರಾಮಾಗಿ ಇಲ್ಲಿ ಏನು ಮಾಡ್ಬೋದು ಅಂತಂದರೆ 12 ಮಾರ್ಕ್ಸಿಗೆ ಒಂದು ಪ್ಲಸ್ 10 ಒಂದು 3 ಟಾಪಿಕ್ಗಳನ್ನು ಪರ್ಫೆಕ್ಟ್ ಮಾಡಿಕೊಂಡು ರಿಮೈನಿಂಗ್ ಟಾಪಿಕ್ಗಳನ್ನು ನೀವು ಆ್ಯಾವ್ರೇಜಲ್ಲಿ ನೋಡ್ಕೊತ ಹೋದರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.